ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ವೆರಿ ಪವರ್ಫುಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ನ ನಿಮ್ಮ ಜೊತೆ ತಗೊಬಂದಿದ್ದೀನಿ. ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ, ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಯಾರ್ಯಾರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀರಾ ಅವರಿಗೆ ಧನ್ಯವಾದ ತಿಳಿಸ್ತಾ, ಇವತ್ತು ತಂದಿರೋ ಟಾಪಿಕ್ನ ಹೆಸರು ಬಂದ್ಬಿಟ್ಟು ಲಿಸ್ಟ್ ಮೇಕಿಂಗ್. ಸೊ ಇದೊಂದು ಬೇಸಿಕ್ ಸ್ಟೆಪ್, ಇದೊಂದು ಸ್ಕಿಲ್, ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಸೆಷನ್ ನಿಮ್ಗೆ ಹೇಳೋದಿಷ್ಟೇ, ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಏನಾರು ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಅರ್ಧಂಬರ್ಧ ಇನ್ಫಾರ್ಮೇಷನಿಂದ ನೀವು ಯಾವುದನ್ನು ಗಳಿಸೋಕ್ಕಾಗಲ್ಲ, ಪಡೆಯೋಕ್ಕಾಗಲ್ಲ. ಆದ್ದರಿಂದ ಕಂಪ್ಲೀಟಾಗಿ ವಿಡಿಯೋ ನೋಡಿ ಅಂತ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತಾ, ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಲೀಸ್ಟ್ ಈಸ್ ಈಕ್ವಲ್ ಟು ಹೋಪ್, ಅಂದರೆ ಭರವಸೆ ಅಂತ ಕರಿತೀವಿ. ಲೀಸ್ಟ್ ಇದ್ರೇ ನಮಗೊಂದು ಭರವಸೆ. ಯಾಕೆ ಲೀಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಆಮೇಲೆ ಲೀಸ್ಟ್ ಮಾಡೋದು ಹೇಗೆ, ಲೀಸ್ಟ್ನ ಹೇಗೆ ಎನ್ಲಾರ್ಜ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ನಾವಿರೋಂಥ ಒಂದು ಇಂಡಸ್ಟ್ರಿ ಬಂದ್ಬಿಟ್ಟು ಸೆಲ್ಲಿಂಗ್ ಇಂಡಸ್ಟ್ರಿ, ಸೇಲ್ಸ್ ಇಂಡಸ್ಟ್ರಿ. ನೀವು ಯಾವುದೇ ಇಂಡಸ್ಟ್ರಿಗೆ ಹೋಗಿ, ಯಾವುದೇ ಇಂಡಸ್ಟ್ರಿಲಿ ಸೇಲ್ಸ್ ಮಾಡಬೇಕು ಅಂದರೆ ವಿತೌಟ್ ಎ ಡೇಟಾಬೇಸ್, ಕಸ್ಟಮರ್ ಪ್ರಾಸ್ಪೆಕ್ಟಿವ್ ಲೀಸ್ಟ್ ಇಲ್ದೇ ಅವ್ರಿಗೆ ಸೇಲ್ ಮಾಡೋಕ್ಕೆ ಆಗಲ್ಲ. ಸೊ ನಾವು ಕಸ್ಟಮರ್ ಇರಬೇಕು, ನಾವು ಏನು ಮಾಡ್ತೀವಿ, ಅವ್ರ ಕಸ್ಟಮರ್ ಡೇಟಾಬೇಸ್ ಇರುತ್ತೆ. ಈಗ ಫೋನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಇನ್ಶೂರೆನ್ಸ್ ಇಂಡಸ್ಟ್ರಿ, ಅವರಿಗೆ ಹೋಗೋಕ್ಕಿಂತ ಮುಂಚೆ ಏನು ಮಾಡ್ತಾರೆ, ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ತಾರೆ. ಅಥವಾ ಯಾವುದೇ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ನಾನು ಹೇಳ್ತಾ ಇರೋದು. ಸೊ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಹೋಗ್ಬೇಕಂದ್ರೆ ನಾವೇನು ಮಾಡಬೇಕು, ನಮ್ಮ ಹತ್ರ ಅವರ ಡೇಟಾಬೇಸ್ ಇರಬೇಕು. ಆ ಡೇಟಾಬೇಸೇ ಇಲ್ಲದೇ ನಾವು ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ. ಮೀಟ್ ಮಾಡಿಲ್ಲ ಅಂದರೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳೋಕ್ಕಾಗಲ್ಲ, ನಮ್ಮ ಅಪರ್ಚುನಿಟಿ ಬಗ್ಗೆ ತಿಳಿಸೋಕ್ಕಾಗಲ್ಲ. ಸೊ ಬಿಸ್ನೆಸ್ ಮುಂದುವರಿಯಲ್ಲ. ನಮ್ಮ ಬಿಸ್ನೆಸ್ಸೇ ಪೀಪಲ್ ಬಿಸ್ನೆಸ್ ಆದ್ರಿಂದ, ನಮ್ಮ ರಾ ಮೆಟೀರಿಯಲ್ಲೇ ಪೀಪಲ್ ಆದ್ರಿಂದ, ಆ ರಾ ಮೆಟೀರಿಯಲ್ನ ನಾವು ಸ್ಟೋರ್ ಮಾಡ್ಕೊಂಡಿಲ್ಲ ಅಂದರೆ, ಅದರ ಇನ್ಫಾರ್ಮೇಷನ್, ರಾ ಮೆಟೀರಿಯಲ್ನ ನಮ್ದು ಎಷ್ಟು ಬೇಕು ಅಂತ ನಮ್ಮ ಹತ್ರ ಇನ್ಫಾರ್ಮೇಷನ್ ಇಲ್ಲ ಅಂದರೆ ನಾವು ಹೇಗೆ ಫಿನಿಶ್ಡ್ ಪ್ರಾಡಕ್ಟ್ನ ತೊಗೊಬರೋಕ್ಕೆ ಸಾಧ್ಯ. ಸೊ ಆದ್ದರಿಂದ ಲೀಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೀಸ್ಟ್ ಯಾರು ಮಾಡ್ತಾರೋ, ಯಾರು ಮಾಡ್ತಾನೇ ಇರ್ತಾರೋ, ಯಾವಾಗಲೂ ಲೀಸ್ಟಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೋ ಅವರು ಈ ಇಂಡಸ್ಟ್ರೀಲಿ ತುಂಬ ಎತ್ತರಕ್ಕೆ ಬೆಳೀತಾರೆ. ಸೊ ಯಾವ ವ್ಯಕ್ತಿ ಲೀಸ್ಟ್ ಬಗ್ಗೆ ಗಮನ ಕೊಡೋದಿಲ್ಲ ಅವರಿಗೆ ಪ್ರಾಸ್ಪೆಕ್ಟ್ ಜನರೇಟ್ ಆಗಲ್ಲ. ಪ್ರಾಸ್ಪೆಕ್ಟ್ ಜನರೇಟ್ ಆಗಿಲ್ಲ ಅಂದರೆ ಅವರಿಗೆ ಲೀಡರ್ ಕ್ರಿಯೇಟ್ ಆಗಲ್ಲ. ಲೀಡರ್ ಕ್ರಿಯೇಟ್ ಆಗಿಲ್ಲ ಅಂದರೆ ಈ ಬಿಸ್ನೆಸ್ಸಲ್ಲಿ ಜಾಸ್ತಿ ದಿನ ಉಳಿಯಲ್ಲ. ಸೊ ಆದ್ದರಿಂದ ನೀವು ಒಂದು ದೊಡ್ಡ ತಂಡ ಕಟ್ಟಬೇಕು ಅನ್ನೋ ಒಂದು ಆಸೆ ಇದ್ದರೆ, ಎವರ್ ಲಾಸ್ಟಿಂಗ್ ಸಸ್ಟೈನಬಲ್ ಲಾಂಗ್ ಟರ್ಮ್ ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ತೊಗೊಬೇಕು ಅಂದರೆ ಲೀಸ್ಟ್ ಅನ್ನೋದೇ ಫೌಂಡೇಶನ್. ಸೊ ಲೀಸ್ಟ್ ಅನ್ನೋದೇ ಫೌಂಡೇಶನ್. ಆದ್ದರಿಂದ ಮೈ ಡಿಯರ್ ಫ್ರೆಂಡ್ಸ್, ಲೀಸ್ಟ್ ಬಗ್ಗೆ ತುಂಬ ಗಮನ ಕೊಡಿ. ಒಂದು ಸೆಕೆಂಡ್, ಲೀಸ್ಟ್ ಮಾಡಬೇಕು. ಈಗ ಲೀಸ್ಟ್ ಮಾಡಬೇಕು ಅಂದಿದ ತಕ್ಷಣ ಫಸ್ಟ್ ಏನು ಬೇಸಿಕ್ಕಾಗಿ ಹೇಳ್ತಾರೆ, ಯಾರೇ ಒಬ್ಬರು ನಿಮ್ಮನ್ನು ಈ ಒಂದು ಬಿಸ್ನೆಸ್ಸಿಗೆ ಕರ್ಕೊಬಂದ ಮೇಲೆ ಅವ್ರಿಗೆ ಹೇಳ್ತಾರೆ, ಫಸ್ಟು ನೀವು 3 ರೀತಿ ಲಿಸ್ಟ್ ಇರುತ್ತೆ. ಒಂದು ಡ್ರೀಮ್ ಲಿಸ್ಟ್ ಮಾಡಿ, ಒಂದು ಗೋಲ್ ಲಿಸ್ಟ್ ಮಾಡಿ, ಒಂದು ಕಸ್ಟಮರ್ ಲಿಸ್ಟ್ ಮಾಡಿ, ಅಂದರೆ ನಿಮ್ಮ ಪ್ರಾಸ್ಪೆಕ್ಟಿವ್ ಲಿಸ್ಟ್ ಮಾಡಿ ಅಂತ. ಸೊ ಇದು ವೆರಿ ಇಂಪಾರ್ಟೆಂಟ್. ಲೀಸ್ಟ್ ಮೇಕಿಂಗಲ್ಲಿ 3 ರೀತಿ ಲಿಸ್ಟು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ. ಸೊ ನಿಮ್ಮ ಡ್ರೀಮ್ಸ್ ಏನೇನು ಅಚೀವ್ಮೆಂಟ್ ಮಾಡ್ಬೋದು ಈ ಒಂದು ವ್ಯಾಪಾರದ ಮುಖಾಂತರ, ವೆರಿ ಇಂಪಾರ್ಟೆಂಟ್. ನಿನ್ನೆ ಒಂದು ಪಾಡ್ಕಾಸ್ಟ್ ನೋಡ್ತಿದ್ದೆ, ರಮಣ್ ದೀಪ್ ಸಿಂಗ್ ಇಂದು, ಈಸ್ ಎನ್ KKR ಪ್ಲೇಯರ್. ಅವರು ಒಂದು ಪಾಡ್ಕಾಸ್ಟಲ್ಲಿ ತುಂಬ ಅದ್ಭುತವಾಗಿ ಅವ್ರು ಮೊಬೈಲ್ ತೆಗೆದು ತೋರಿಸ್ತಾರೆ. 5 ಲೀಸ್ಟ್ನ ಮಾಡಿರ್ತಾರೆ. ಸೊ ನಾನು ಈ ಒಂದು ಇಂಡಿಯಾ ಟೀಮಿಗೆ ಆಡಬೇಕು, ನಾನು ಒಳ್ಳೆ ದುಡ್ಡು ಮಾಡಿ ಹೆಸರು ಮಾಡಬೇಕು, ನಾನು ಇಂಥ ಫ್ರಾಂಚೈಸಿಲಿ ಇಷ್ಟು ಲಾಂಗ್ ಮಾಡಬೇಕು, ಫ್ರಾಂಚೈಸಿಲಿ ನನ್ನ ಹೆಸರು ಬರಬೇಕು, ಈ ರೀತಿ ಒಂದು 5 ಲೀಸ್ಟನ್ನ ಅವರು ಡೈರಿಲಿ ಮಾಡಿರ್ತಾರೆ. ಅದನ್ನು ಫೋಟೋ ಹೊಡ್ಕೊಂಡು ಅವ್ರು ಮೊಬೈಲಲ್ಲಿ ಇಟ್ಕೊಂಡಿದ್ರು. ಅದನ್ನು ಅವ್ರು ಪಾಡ್ಕಾಸ್ಟಲ್ಲಿ ತೋರಿಸ್ತಾರೆ. ದಟ್ ಈಸ್ ದ ಪವರ್ ಆಫ್ ರೈಟಿಂಗ್ ಎ ಗೋಲ್. ಸೊ ಅದರಿಂದ ಲೀಸ್ಟ್ ಮಾಡಿದ್ರೆ ಮಾತ್ರ ನೀವೇನಾರು ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ. ಎಲ್ಲ ಮೈಂಡ್ಸಲ್ಲಿದೆ, ನಾನು ಎಲ್ಲದೂ ದುಡ್ಡಿಂದನೇ ಆಡಬೇಕು, ದುಡ್ಡು ಮಾಡಬೇಕು ಸರ್, ಎಂಡದಿದೆ, ದುಡ್ಡು ಮಾಡಿದ್ರೆ ಎಲ್ಲ ಬರುತ್ತೆ, ಅದಲ್ಲ. ಸೊ ಏನೇನು ಡ್ರೀಮ್ಸ್ ಇದೆ ಅದನ್ನು ಲೀಸ್ಟ್ ಮಾಡಿ, ಏನೇನು ಗೋಲ್ಸ್ ಇದೆ ಅದನ್ನು ಲೀಸ್ಟ್ ಮಾಡಿ. ಆಮೇಲೆ ವೆರಿ ಇಂಪಾರ್ಟೆಂಟ್, ಬಿಸ್ನೆಸ್ಸಿಗೆ ಬೇಕಾದಂಥ ಪ್ರಾಸ್ಪೆಕ್ಟಿವ್ ಲಿಸ್ಟ್ ಮಾಡಬೇಕು. ಪ್ರಾಸ್ಪೆಕ್ಟಿವ್ ಲಿಸ್ಟ್ ಮಾಡಬೇಕಂದ್ರೆ ಮೊದಲು ನಿಮಗೆ ಯಾರ್ಯಾರು ಪರಿಚಯ ಇದ್ದಾರೆ, ಸೊ ಅದರಿಂದನೇ ಸ್ಟಾರ್ಟ್ ಆಗೋದು. ಸೊ ಈಗ ನೀವು ಈ ವ್ಯಾಪಾರನ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಿದ್ದೀರ ಅಂದಮೇಲೆ, ನೀವು ಈ ವ್ಯಾಪಾರನ ಯಾರ್ಯಾರಿಗೆ ಹೇಳಬೇಕು, ಪ್ರತಿಯೊಬ್ಬರಿಗೂ ಹೇಳ್ಬೋದು. ಈ ವ್ಯಾಪಾರ ನೆಟ್ವರ್ಕ್ ಮಾರ್ಕೆಟಿಂಗ್ ಎಂಥ ಒಂದು ಸಬ್ಜೆಕ್ಟ್ ಅಂದರೆ, ಈ ಒಂದು ಸಬ್ಜೆಕ್ಟು ಪ್ರತಿಯೊಬ್ಬ ಕಾಮನ್ ಪರ್ಸನಿಂದ ಹಿಡಿದು ಕರೋಡ್ಪತಿಗೂ ಬೇಕಾಗಿರೋಂಥ ಒಂದು ಸಬ್ಜೆಕ್ಟ್ ಇದು. ಸೊ ಆದ್ದರಿಂದ ಅವ್ರಿಗೆ ಹೇಳ್ಬಾರ್ದು, ಇವ್ರಿಗೆ ಹೇಳ್ಬಾರ್ದು ಈ ವ್ಯಾಪಾರನ. ಸೊ ಇವ್ರಿಗೆ ಮಾತ್ರ ಹೇಳಬೇಕು ಅಂತ ಏನು ಕ್ಯಾಟಗರೈಸ್ ಮಾಡಬೇಕಾಗಿಲ್ಲ. ಸೊ ಪ್ರತಿಯೊಬ್ಬರಿಗೂ ಈ ಒಂದು ಕಾನ್ಸೆಪ್ಟ್ ಬೇಕಿದೆ. ಓಕೆ, ಆದ್ದರಿಂದ ಸೊ ಫಸ್ಟ್ ನೀವೇನು ಮಾಡಬೇಕು, ನಿಮಗೆ ಯಾರು ನಿಮ್ಮ ನೆಟ್ವರ್ಕ್ ಮಾರ್ಕೆಟ್, ನಿಮ್ಮ ನೆಟ್ವರ್ಕ್ ಏನು ಕ್ರಿಯೇಟ್ ಆಗಿದೆ, ಆ ನೆಟ್ವರ್ಕಲ್ಲಿ ಯಾರ್ಯಾರು ಜನ ಇದ್ದಾರೆ, ನಿಮ್ಮದೇ ಆದ ಒಂದು ಸಂಪರ್ಕ ಏನಿದೆ, ಕನೆಕ್ಟಿವಿಟಿ ಏನಿದೆ, ಅವರನ್ನು ಫಸ್ಟು ನೀವು ಲೀಸ್ಟ್ ಡೌನ್ ಮಾಡಬೇಕು. ಫಸ್ಟು ಅವ್ರ ಹೆಸರು ಬರೀಬೇಕು ಎಲ್ಲರದು. ನಿಮ್ಮ ಸಂಪರ್ಕದಲ್ಲಿ ಯಾರ್ಯಾರಿದ್ದಾರೆ, ಅದು ನೀವು 10 ಜನ ಸಂಪರ್ಕದಲ್ಲಿದ್ದೀರೋ, 20 ಜನದಲ್ಲಿದ್ದೀರೋ, 100 ಜನ ಜೊತೆ ಇದ್ದೀರೋ, 200 ಜನ ಸಂಪರ್ಕದಲ್ಲಿದ್ದೀರೋ, ನೀವು ಯಾರ್ಯಾರ ಜೊತೆ ಇಲ್ಲಿವರೆಗೂ ಜೀವಮಾನದಲ್ಲಿ ಸಂಪರ್ಕವನ್ನು ಬೆಳೆಸಿದ್ದೀರಾ, ಅವರಿಗೆ ಪರಿಚಯ ಇದೆ, ಮುಖ ಪರಿಚಯ ಇದೆ, ಅವ್ರ ಜೊತೆ ಒಂದು ಮಾತಾಡಿದ್ದೀರಾ, ಆ ಒಂದು ಲೀಸ್ಟನ್ನು ಫಸ್ಟು ನೀವು ಲೀಸ್ಟ್ ಔಟ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೀಸ್ಟ್ ಮಾಡಿದ್ರಾ
ಅದಾದಮೇಲೆ ಅದು 200 300 ಎಷ್ಟಾದ್ರು ಮಾಡಿ. ಸೊ 500 ಮಾಡಿದ್ರು ಗುಡ್. ನೋ ಎನಿಥಿಂಗ್ ಅಬೌಟ್ 200 ಇಸ್ 100 to 200 ಇಸ್ ವೆರಿ ವೆರಿ ಗುಡ್ ಡೇಟಾಬೇಸ್. ಓಕೆ, ಸೊ ಅದನ್ನು ನೀವು ಮಾಡಿದ್ಮೇಲೆ ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಚಾರ್ಟ್ ಔಟ್ ಮಾಡಬೇಕು. ಅದಾದ ಫಸ್ಟ್ ಲೀಸ್ಟ್ ನಿಮ್ಮ ಸಂಪರ್ಕ ಮುಗೀತು. ಈಗ ನಿಮ್ಮ ಫ್ಯಾಮಿಲಿ ಅವ್ರ ಜೊತೆ ಕೂತ್ಕೊಬೇಕು. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಸಂಪರ್ಕದ ಲೀಸ್ಟ್ ಆಯಿತು. ಈಗ ನೀವು ಒಂದು ಹೆಣ್ಮಗು ಆಗಿದ್ರೆ ನಿಮ್ಮ ಹಸ್ಬೆಂಡಿಗೂ ಒಂದು ನೆಟ್ವರ್ಕ್ ಇರುತ್ತೆ, ಅವರ ನೆಟ್ವರ್ಕಲ್ಲಿ ಯಾರನ್ನ ಕನೆಕ್ಟ್ ಮಾಡ್ಕೊಬೋದು. ಸೊ ಅವ್ರದ್ದೊಂದು ಲೀಸ್ಟ್ ಔಟ್ ಮಾಡಿ. ಅಥವಾ ನೀವು ಜೆಂಟ್ಸ್ ಆಗಿದ್ರೆ ನಿಮ್ಮ ವೈಫ್ ನೆಟ್ವರ್ಕಲ್ಲಿ ಯಾರ್ಯಾರಿದ್ದಾರೆ ಅವ್ರ ಅವ್ರಿಗೆ ಯಾರಿಗೆ ಕನೆಕ್ಟ್ ಮಾಡ್ಬೋದು ನೋಡಿ. ಅಥವಾ ನಿಮ್ಮ ಪೇರೆಂಟ್ಸ್ ನೆಟ್ವರ್ಕ್ ಏನಿದೆ, ನಿಮ್ಮ ಚಿಲ್ಡ್ರನ್ ನೆಟ್ವರ್ಕ್ ಏನಿದೆ. ಸೊ ಎಂಟೈರ್ ನಮಗೆ ಬೇಕಾಗಿರೋದೇನು ಗೊತ್ತಾ, ಡೇಟಾಬೇಸ್. ಪೀಪಲ್ ಬಿಸ್ನೆಸ್ ಇದು. ನಮ್ಮ ರಾ ಮೆಟೀರಿಯಲ್ಲೇ ಪೀಪಲ್. ಸೊ ಕನೆಕ್ಟ್ ವಿತ್ ದ ಪೀಪಲ್. ಅವ್ರ ಹತ್ರ ಎಲ್ಲರದ್ದು ಫಸ್ಟ್ ಲಿಸ್ಟ್ ಮಾಡಿ, ಡಿಟೇಲಾಗಿ ಮಾಡಿ ಲಿಸ್ಟ್. ಸೊ ಇಟ್ ಶುಡ್ ಗೋ ಲೈಕ್ ದಟ್. ನನಗೆ ಏನು ಅನಿಸ್ಬೇಕು ಗೊತ್ತಾ, ಒಂದು ಬುಕ್ ತೊಗೊಂಡು ಅದಕ್ಕೆ ಸಪ್ರೇಟ್ ಬುಕ್ ಇಟ್ಟು ಅದನ್ನೆಲ್ಲ ಬರೆದಾಗ ಯು ಶುಡ್ ಫೀಲ್, ಈ ಬುಕ್ಕನ್ನು ಖಾಲಿ ಮಾಡೋಷ್ಟೊಂದು ನಾನು ಕರೋಡ್ಪತಿ ಆಗಬೇಕು ಈ ವ್ಯಾಪಾರದಿಂದ. ಸೊ ಇವ್ನು ಮತ್ತೆ ಬಂದು ಕರೋಡ್ಪತಿ ಮಾತಾಡ್ತಾ ಇದ್ದಾನೆ ಅನ್ಕೋಬೇಡಿ. ದಟ್ ಈಸ್ ದ ಎಂಡ್. ಅಂದರೆ ಆ ಒಂದು ಪಾಸಿಬಿಲಿಟೀಸ್ ಇದೆ ಇವನು ನೆಟ್ವರ್ಕ್ ಮಾರ್ಕೆಟಿಂಗ್. ಒಬ್ಬ ಕಾಮನ್ ಮ್ಯಾನ್ ಕ್ಯಾನ್ ಅರ್ನ್ ಅನ್ಲಿಮಿಟೆಡ್ ಮನಿ. ಸೊ ಒಂದು ದೊಡ್ಡ ಒಂದು ಸಿಸ್ಟಮ್ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್. ಆದ್ದರಿಂದ ನಾನು ಕರೋಡ್ಪತಿ ಅಂತ ಹೇಳಿದೆ, ಬಿಟ್ಟರೆ ಮೋಟಿವೇಶನ್ಗೋಸ್ಕರ ಅಲ್ಲ. ಸೊ ಈ ಬುಕ್ ನೋಡಿದ ತಕ್ಷಣ ಅನಿಸ್ಬೇಕು, ಎಸ್ ಐ ಆಮ್ ಗೋಯಿಂಗ್ ಟು ಸಕ್ಸಸ್, ಐ ಆಮ್ ಗೋಯಿಂಗ್ ಟು ಗೆಟ್ ಫ್ರೀಡಮ್ ಔಟ್ ಆಫ್ ದಿಸ್. ಆ ಬುಕ್ಕು ಯಾವಾಗಲೂ ನಿಮ್ಮ ಕಣ್ಮುಂದೆ ಇರಬೇಕು, ಅದನ್ನು ನೀವು ಯೂಸ್ ಮಾಡಬೇಕು. ಅದಕ್ಕೋಸ್ಕರನೇ ಲೀಸ್ಟ್ ಅನ್ನೋದು ತುಂಬ ತುಂಬ ವೈಟಲ್ ಈ ಒಂದು ವ್ಯಾಪಾರದಲ್ಲಿ. ಓಕೆ, ಸೊ ಅದಾದಮೇಲೆ ಅಷ್ಟೆಲ್ಲ ಮಾಡಿದ್ರ ಟೇಕ್ ಯುವರ್ ಟೈಮ್ ಟು ಮೇಕ್ ಲಿಸ್ಟ್. ಓಕೆ, ಅಕಸ್ಮಾತ್ ಸರ್ ನಾನು ಆಲ್ರೆಡಿ 1 ವರ್ಷ ಆಗಿದೆ, 2 ವರ್ಷ ಆಗಿದೆ, ಡೋಂಟ್ ವರಿ. ಮತ್ತೆ ಕೂತ್ಕೊಳ್ಳಿ, ಮತ್ತೆ ರೀಬ್ರೈನ್ ಮಾಡಿ, ಮತ್ತೆ ಕೂತ್ಕೊಂಡು ಒಂದ್ಸಲಿ ಮೆಲುಕು ಹಾಕಿ, ಮತ್ತೆ ನಿಮ್ಮೆಲ್ಲ ಸಂಪರ್ಕಗಳನ್ನ ಬರೀರಿ, ನಿಮ್ಮ ಕುಟುಂಬದ ಸಂಪರ್ಕಗಳನ್ನೆಲ್ಲ ಚಾರ್ಟ್ ಔಟ್ ಮಾಡಿ, ಕೂತ್ಕೊಳ್ಳಿ. ಯು ಕ್ಯಾನ್ ರೀಬಿಲ್ಡ್ ಎ ಟೀಮ್, ಯು ಕ್ಯಾನ್ ರೀಬಿಲ್ಡ್ ಯುವರ್ ಆರ್ಗನೈಸೇಷನ್. ಬಿಲೀವ್ ಮೀ, ಲೀಸ್ಟ್ ಇದ್ದರೆ ಏನು ಬೇಕಾದ್ರೂ ಸಾಧ್ಯ. ಲೀಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದಾದಮೇಲೆ ಲೀಸ್ಟ್ ಆದಮೇಲೆ ನೆಕ್ಸ್ಟು ಚಾರ್ಟ್ ಔಟ್ ಮಾಡಿ. ವೇರ್ ಯು ಫಸ್ಟ್ ಎಂಟ್ರಿ ನೀವು ಹೋಗಬೇಕು. ಈಗ ಹೊಸದಾಗಿ ಈ ವ್ಯಾಪಾರಕ್ಕೆ ಬಂದಿದ್ದೀರಾ, ನಿಮಗೆ ಈ ವ್ಯಾಪಾರದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಈ ಮಾಹಿತಿನ ತಿಳಿಸೋಕ್ಕೆ ನಿಮ್ಗೆ ಅಷ್ಟೊಂದು ಸ್ಕಿಲ್ಸ್ ಇರೋದಿಲ್ಲ, ಅಷ್ಟೊಂದು ಇನ್ಫಾರ್ಮೇಷನ್ ಇರೋದಿಲ್ಲ ಕಾರಣ. ಸೊ ನೀವೇನು ಮಾಡ್ತೀರಾ, ನಿಮ್ಮನ್ನು ಯಾರು ಈ ಒಂದು ವ್ಯಾಪಾರಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅವ್ರ ಜೊತೆ ನೀವು ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಅವರನ್ನು ಕರ್ಕೊಂಡು ಹೋಗಬೇಕು ಅಂದರೆ ಅಟ್ಲೀಸ್ಟ್ ಮಿನಿಮಮ್ ಒಂದು 30 ಪೀಪಲ್, 30 ಜನ. ಅಷ್ಟು ದೊಡ್ಡ ಲೀಸ್ಟಲ್ಲಿ 100, 200, 300, 500 ಜನರಲ್ಲಿ ಒಂದು 30 ಜನ ಎಂಟ್ರಿ ಫ್ರೀ ಅಂದರೆ ಗೊತ್ತಲ್ಲ, ವೇರ್ ಯು ಕ್ಯಾನ್ ಗೋ ಡೈರೆಕ್ಟ್ಲಿ ವಿತೌಟ್ ಎನಿ ಇನ್ವಿಟೇಷನ್ಸ್. ನೀವು ಅವ್ರ ಜೊತೆ ಹೋಗಿ ಅವ್ರ ಮನೆಗೆ ಕೂತ್ಕೊಂಡು ನೀವು ಅವ್ರ ಹತ್ರ ನಾನು ಬಂದಿದ್ದೀನಿ, ಒಂದು ವಿಷಯ ತೊಗೊಬಂದಿದ್ದೀನಿ, ತುಂಬ ಒಂದು ಇಂಪಾರ್ಟೆಂಟ್ ವಿಷಯ, ಲೈಫ್ ಚೇಂಜಿಂಗ್ ಸಬ್ಜೆಕ್ಟ್ನ ತೊಗೊಬಂದಿದ್ದೀನಿ, ಒಂದು ಸಲ ಕೇಳಿಸ್ಕೊ ಅಂತ ಹೇಳಿದಾಗ ಅವ್ರು ರೆಸ್ಪೆಕ್ಟ್ ಕೊಟ್ಟು, ನಿಮ್ಮ ಮಾತಿಗೆ ಗೌರವ ಕೊಟ್ಟು ಒಂದು ಅರ್ಧ ಗಂಟೆಯಿಂದ 45 ನಿಮಿಷ ಟೈಮ್ ಕೊಡೋಕ್ಕೆ ಸಿದ್ಧ ಆಗಿರೋಂಥ ಒಂದು 30 ಜನರ ಲಿಸ್ಟನ್ನ ಫಸ್ಟ್ ಪ್ರಯಾರಿಟಿ ಲಿಸ್ಟಲ್ಲಿ ಎ ಕ್ಯಾಟಗರಿಲಿ ತೊಗೊಬಂದಿರಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಅಂದರೆ ನಿಮಗೆ ಒಂದು ಗೌರವ ಸಿಗುವಂಥ ಸ್ಥಳ. ನೀವು ಹೋಗಿದ ತಕ್ಷಣ ಕರೆದು ಕೂರಿಸ್ಕೊಂಡು ಬಂದಿರೋ ವ್ಯಕ್ತಿಗೂ ಗೌರವ ಕೊಟ್ಟು, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಒಂದು 40 ನಿಮಿಷ ಟೈಮ್ ಕೊಡುವಂಥ 30 ಜನರ ಲೀಸ್ಟ್ನ ಫಸ್ಟು ತಯಾರು ಮಾಡಿ. ಆ 30 ಜನರ ಲೀಸ್ಟನ್ನು ತಯಾರು ಮಾಡಿದ್ಮೇಲೆ ಆ ಒಂದು 10ರಿಂದ ಅಷ್ಟೊತ್ತಿಗೆ ನಿಮಗೆ ಏನು ಮಾಡ್ತಾರೆ, ನಿಮ್ಮ ಕರ್ಕೊಬಂದಿರೋಂಥ ನಿಮ್ಮ ಲೀಡರ್ ಏನು ಮಾಡ್ತಾರೆ, ನಿಮ್ಮ ಜೊತೆ ಹೋಗಿ ಆ 30 ಜನಕ್ಕೆ ಕನೆಕ್ಟ್ ಅಂತ ಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತಾರೆ. ಅಂದರೆ ನಿಮ್ಮ ವ್ಯಾಪಾರದ ಬಗ್ಗೆ ಪರಿಚಯ ಮಾಡ್ತಾ ಹೋಗ್ತಾರೆ. ಸೊ ದಟ್ ಆ ವ್ಯಾಪಾರನ ತಿಳಿಸ್ತಾ ನಿಮಗೆ ಒಂದು ಸಣ್ಣದಾದ ಒಂದು ತಂಡವನ್ನು ಕಟ್ಕೊಡುವಂಥ ಪ್ರಯತ್ನ ನಿಮ್ಮ ಲೀಡರ್ ಮಾಡ್ತಾರೆ. ಅದು ಬೇಸಿಕ್ ಇಂಟ್ರೊಡಕ್ಷನ್. ಅವರು ಉಳಿತಾರೆ ಕೊನೆವರೆಗೂ. ಅವರು ಲೇಟರ್ ಆನ್ ಟೈಮ್ ಅವರು ಯೂಸರ್ ಆಗಿ ಕನ್ವರ್ಟ್ ಆಗ್ಬೋದು. ಯಾಕಂದರೆ ನಿಮ್ಮ ಕ್ಲೋಸ್ ಪೀಪಲ್ ಅವರು ನಿಮ್ಮ ಒಂದು ಒತ್ತಾಯಕ್ಕೆ ಕಂಪಲ್ಸರಿಯಾಗಿ ಒಂದು ವ್ಯಾಪಾರಕ್ಕೆ ಹೋಗಲಿ ಮುಖ ಏನು ಬೇಜಾರು ಮಾಡ್ಕೊತಾರೆ ಅಂತ ಜಾಯ್ನ್ ಆಗಿ ಆಮೇಲೆ ಬಿಸ್ನೆಸ್ ಬಿಡ್ಬೋದು, ಏನಾರು ಆಗ್ಬೋದು. ಬಟ್ ಇನಿಷಿಯಲಿ ನಿಮಗೊಂದು ವಿಶ್ವಾಸ ತುಂಬುವಂಥ ಒಂದು 5-6 ಜನ ಟೀಮ್ ಅಂತೂ ಗ್ಯಾರಂಟಿ ಕನೆಕ್ಟ್ ಆಗೇ ಆಗುತ್ತೆ. ಆದ್ದರಿಂದ ಸೊ ಟು ಗೆಟ್ ದಟ್ ಕಾನ್ಫಿಡೆನ್ಸ್ ನೀವೇನು ಮಾಡಬೇಕು, ಫಸ್ಟು ಆ ಒಂದು ಲೀಸ್ಟ್ ಔಟ್ನ ಮಾಡಬೇಕು. ಸೆಕೆಂಡ್ ಥಿಂಗ್, ಅದಾದಮೇಲೆ ವೇರ್ ಯು ನೀಡ್ ಟು ಟಾಕ್ ಟು ಓವರ್ ದಿ ಫೋನ್. ನೀವು ಅವ್ರದ್ದು ಫೋನಲ್ಲಿ ಮಾತಾಡಿ, ನೀವು ಪರಿಚಯ ಇದೆ ಆದರೆ ಆ ಎಂಟ್ರಿ ಸಿಗಲ್ಲ, ಬಟ್ ಸ್ಟಿಲ್ ದೇ ವಿಲ್ ರೆಸ್ಪೆಕ್ಟ್ ಯು. ಒಂದು ಫೋನ್ ಮುಖಾಂತರ ಅವರ ಅಪಾಯಿಂಟ್ಮೆಂಟ್ ತೊಗೊಬೋದು. ಆ ರೀತಿ ವ್ಯಕ್ತಿಗಳನ್ನು ಬಿ ಕ್ಯಾಟಗರಿ ಪೀಪಲಿಗೆ ಸೇರಿಸಿ. ಇನ್ನು ನಿಮ್ಮ ಫ್ಯಾಮಿಲಿ ಇವರು ಎಲ್ಲ ಮಾಡಿರ್ತಾರೆ ಸಿ ಕ್ಯಾಟಗರಿ, ವೇರ್ ಅವ್ರು ಸುಮ್ಮನೆ ಒಂದು ಹೆಸರು ಆಗಿರುತ್ತೆ, ಆ ಕೋಲ್ಡ್ ಕಾಲಿಂಗ್ ಟೈಪ್ ಇರುತ್ತೆ. ಅವರು
ಅವರು ತುಂಬ ಕೋಲ್ಡ್ ಇರ್ತಾರೆ, ಯಾವತ್ತೋ 1 ವರ್ಷದಿಂದ 2 ವರ್ಷದಿಂದ ಮಾತಾಡ್ತಿರ್ತೀರ, ಅವ್ರನ್ನ ಮತ್ತೆ ರೀಬಿಲ್ಡ್ ಮಾಡಬೇಕು ರಿಲೇಷನ್ಶಿಪ್ಪು, ಆಮೇಲೆ ಅವ್ರನ್ನ ಕನೆಕ್ಟ್ ಮಾಡೋಂಥ ವ್ಯಕ್ತಿಗಳನ್ನ ಸಿ ಕೆಟಗರಿ ಮಾಡಿ. ಅರ್ಥ ಆಗಿದಲ್ಲ? ABC ಕೆಟಗರಿ ಮಾಡಲೇಬೇಕು. ಮೊದಲು 30 ಐ ಚಾನ್ಸಸ್ ಆಫ್ ಗೋಯಿಂಗ್ ಫಸ್ಟ್, ಎಂಟ್ರಿ ಫ್ರೀ. ಎರಡನೇದು ಎಂಟ್ರಿ ಸಿಗುತ್ತೆ ಬಟ್ ವಿತ್ ಅಪಾಯಿಂಟ್ಮೆಂಟ್ಸ್, ವಿತ್ ಸಮ್ ಕಮ್ಯುನಿಕೇಷನ್, ಆ ರೀತಿ ಆಗೋದನ್ನ ಬಿ ಕೆಟಗರಿ. ಸಿ ವೆರಿ ನೀವು ಅವ್ರನ್ನ ಮಾತಾಡ್ಸಿಲ್ಲ, ತುಂಬ ದಿನಗಳಿಂದ ಪರಿಚಯ ಇದೆ ಬಟ್ ಜಸ್ಟ್ ಮುಖ ಪರಿಚಯ ಇದೆ, ಕೋಲ್ಡ್ ಕಾಲಿಂಗ್ ಟೈಪ್ ಆಗುತ್ತೆ, ಅವರಿಗೆ ಮತ್ತೆ ಅವ್ರ ಜೊತೆ ರೀಬಿಲ್ಡ್ ಆಗಬೇಕು ರಿಲೇಷನ್ಶಿಪ್ಪು, ಅದಾದ ನಂತರ ಅವ್ರಿಗೆ ಅಪಾಯಿಂಟ್ಮೆಂಟ್ನ ತೊಗೊಬೇಕು, ಅವ್ರನ್ನ ನಾವು ಸಿ ಕೆಟಗರಿ. ಇಷ್ಟು ಮಾಡೋದ್ರಿಂದ ABC ಕೆಟಗರಿ ಆಯಿತು. ಇದು ತುಂಬ ತುಂಬ ಇಂಪಾರ್ಟೆಂಟ್. ಇದು ಮೊದಲನೇ ಹಂತ. ತದನಂತರ ಬಟ್ ದ ಡೇ ಯು ಸ್ಟಾರ್ಟ್ ಮೇಕಿಂಗ್ ಲಿಸ್ಟ್, ನೀವು ಇನ್ನೊಂದು ಕಮಿಟ್ಮೆಂಟ್ನ ಕೊಡಬೇಕು ನಿಮ್ಮ ಲೀಡರ್ಗೆ, ಮತ್ತು ನಿಮಗೆ ನೀವೇ ಕುತ್ಕೋ ಕಮಿಟ್ಮೆಂಟ್ ಕೊಡಬೇಕು. ಏನಪ್ಪ ಅಂದರೆ, ಇವತ್ತೇನಿದೆ ಲಿಸ್ಟು ಸೇಮ್ ಲಿಸ್ಟೇ ನಂದು, ಇಟ್ ಈಸ್ ನಾಟ್ ದ ಎಂಡ್ ಲಿಸ್ಟ್. ಇವತ್ತಿಂದ ಮಿನಿಮಮ್ 2 ಪೀಪಲ್, ಟೇಕ್ ಮೈ ವರ್ಡ್, ಮಿನಿಮಮ್ 2 ಪೀಪಲ್ ಹೊಸ ವ್ಯಕ್ತಿಗಳನ್ನು ನೆಟ್ವರ್ಕ್ ಮಾಡ್ತೀನಿ, ಹೊಸ ವ್ಯಕ್ತಿಗಳನ್ನು ಪರಿಚಯ ಮಾಡ್ತೀನಿ, ಈ ಲಿಸ್ಟಿಗೆ ಎಂಟ್ರಿ ಮಾಡ್ತಾ ಹೋಗ್ತೀನಿ, ಅವ್ರನ್ನ B ಕೆಟಗರಿ C ಕೆಟಗರಿಗೆ ಹಾಕ್ತಾ ಹೋಗ್ತೀನಿ. ಸೊ ಹೊಸ ವ್ಯಕ್ತಿಗಳನ್ನು ಪರ್ಪಸ್ಫುಲಿ ಈ ವ್ಯಾಪಾರಕ್ಕೋಸ್ಕರನೇ, ಇನ್ನು ಮುಂದೆ ನಾನು ಇಂಟ್ರೋವರ್ಟ್ ಇರ್ಬೋದು ಬಟ್ ಐ ಆಮ್ ಗೋಯಿಂಗ್ ಔಟ್ ಟು ದಿ ಮಾರ್ಕೆಟ್, ಅದು ಸೋಷಿಯಲ್ ಮೀಡಿಯಾ ಥ್ರೂ ಆಗಿರ್ಬೋದು ಅಥವಾ ಫಿಸಿಕಲಿ ಆದರೂ ಹೋಗಿ ಅವ್ರನ್ನ ಕನೆಕ್ಟ್ ಆಗ್ತೀನಿ, ಕನೆಕ್ಟ್ ಆಗಿಬಿಟ್ಟು ಆ ನೆಟ್ವರ್ಕ್ನ ಬಿಲ್ಡ್ ಮಾಡ್ತೀನಿ ಅಂತ ನೀವು ಇವತ್ತಿಂದ ಶಪಥ ಮಾಡಬೇಕು. ನೀವು ಶಪಥನೇ ಮಾಡಬೇಕು. ಹಂಗೆ ಮಾಡಿದ್ರೆ ಮಾತ್ರ ಈ ಇಂಡಸ್ಟ್ರೀಲಿ ನೀವೇನು ಅಂದ್ಕೊಂಡಿದ್ರಲ್ಲ, ಆ ಕನಸಿನ ಲೀಸ್ಟ್ ಮಾಡಿದ್ರಲ್ಲ, ಆ ಗೋಲ್ ಲೀಸ್ಟ್ ಮಾಡಿದ್ರಲ್ಲ, ಅಚೀವ್ಮೆಂಟಿಗೆ ಸಾಧ್ಯ. ಸೊ ಎವ್ರಿ ಡೇ ಎನ್ಲಾರ್ಜ್ ಮಾಡ್ತಾ ಹೋಗ್ಬೇಕು, ಟು ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋಗಿ. ಸರ್, ಈ ವ್ಯಾಪಾರಕ್ಕಿಂತ ಅದ್ಭುತ ವ್ಯಾಪಾರ ಇನ್ನೊಂದಿಲ್ಲ. ಈ ವ್ಯಾಪಾರದಲ್ಲಿ ನಿಮ್ಮನ್ನು ಸೋಲ್ಸೋಂಥ ವ್ಯಕ್ತಿಗಳೇ ಸಿಗಲ್ಲ. 100% ಸಕ್ಸಸ್ ಆಗ್ತೀರಂತ ಹೇಳ್ತಾ, ಇಷ್ಟೊಂದು ಇನ್ಫಾರ್ಮೇಷನ್ ನೀವು ಇಲ್ಲಿವರೆಗೂ ಕೇಳಿದ್ದೀರಾ ಅಂದರೆ ನಿಮಗೆ ಈ ಇಂಡಸ್ಟ್ರಿ ಮೇಲೆ ತುಂಬ ಪ್ರೀತಿ ಇದೆ ಅಂತ. ಈ ಇಂಡಸ್ಟ್ರಿ ಮೇಲೆ ತುಂಬ ಪ್ರೀತಿ ಇದ್ದರೆ ಒಂದು ಕೆಲಸ ಮಾಡಿ, ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ, ನನ್ನ ಒಂದು ಚಾನಲ್ನ ನಿಮ್ಮ ತಂಡಕ್ಕೆ ಕಳಿಸ್ಕೊಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಯಾಕಂದರೆ 300ಕ್ಕೂ ಹೆಚ್ಚು ವಿಡಿಯೋಗಳನ್ನು ನೆಟ್ವರ್ಕ್ ಮಾರ್ಕೆಟಿಂಗ್ ರಿಲೇಟೆಡ್ ಮಾಡಿದ್ದೀನಿ. ಅವ್ರಿಗೊಂದು ಒಳ್ಳೆ ಎಜುಕೇಷನ್ ಸಿಗುತ್ತೆ ಅಂತ ಈ ಮುಖಾಂತರ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಟು ಮೀ.